ನನಗೆ ಸ್ವಾಗತ. ನಾನು ರಾಜೇಶ್ವರಿ. ನಾನು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಪೆಂಡುಲಮ್ ಡೌಸಿ ಹಿಪ್ನೋಟೈಸರ್ ಮತ್ತು ಆಧ್ಯಾತ್ಮಿಕ ಹೀಲಿಂಗ್ ಮಾಡ್ತೀನಿ. ಹಾಗಾಗಿ ನಾನು ಇವತ್ತೇನು ಹೇಳೋದಕ್ಕೆ ಹೊರಟಿದ್ದೀನಿ ಅಂದರೆ, ನಮ್ಮ ಹೆಣ್ಮಕ್ಳಿಗೆ ತುಂಬ ಇವಾಗ ಸದ್ಯದ ಪರಿಸ್ಥಿತಿನಲ್ಲಿ ತುಂಬ ಹೆಣ್ಮಕ್ಳ ಮನಸ್ಥಿತಿ ಕೆಡ್ತಾ ಇದೆ. ಅದು ಮನೆಯವರಿಂದ ಆಗ್ಬೋದು, ಹೊರಗಡೆಯಿಂದವ್ರು ಆಗ್ಬೋದು, ಅಥವಾ ಅವ್ರ ಮನಸ್ಥಿತಿ ಆಗ್ಬೋದು. ಆವಾಗ ಕೆಡೋದಕ್ಕೆ ಜನನ ಕೂರಿಸಿ ಪಂಚಾಯತ್ಗೆ ಅವೆಲ್ಲ ಮಾಡಿದ್ರೆ ಯಾವುದನ್ನು ಸರಿ ಹೋಗೋದಿಲ್ಲ. ನಮ್ಮ ಒಂದೊಂದು ಚಕ್ರನೂ ಬ್ಲಾಕೇಜ್ ಆದಾಗ ಒಂದೊಂದು ಸಮಸ್ಯೆ ನಮ್ಮಲ್ಲಿ ಉಂಟಾಗುತ್ತೆ. ಒಂದು ಎಕ್ಸಾಂಪಲ್ಗೆ ಹೇಳ್ತೀನಿ ನಾನು. ಮೂಲಾಧಾರ ಚಕ್ರ ಕ್ಲೋಸ್ ಆದಾಗ ಅವ್ರಿಗೆ ದುಡ್ಡು ಕಾಸಿನಲ್ಲಿ ಮತ್ತು ಹಣ ಸಹಾಯದಲ್ಲಿ, ಹಣ ಮತ್ತು ಸಂಬಂಧಗಳಲ್ಲಿ, ವಿದ್ಯಾಭ್ಯಾಸದಲ್ಲಿ ಎಲ್ಲವೂ ಸಮಸ್ಯೆ ಬರುತ್ತೆ. ಅದನ್ನು ವಿವರವಾಗಿ ಒಂದು ಚಕ್ರದ ಬಗ್ಗೆ ಒಂದು ವಿಡಿಯೋದಲ್ಲಿ 5 ನಿಮಿಷ 10 ನಿಮಿಷ ವಿಡಿಯೋದಲ್ಲಿ ನಾವು ಅದನ್ನು ವರ್ಣನೆ ಮಾಡೋದಕ್ಕೆ ಭಾಳ ಕಷ್ಟ ಇದೆ. ಅದನ್ನು ಎಲ್ಲರೂ ತಗೊಂಡು ಅದನ್ನು ಸ್ವೀಕಾರ ಮಾಡಿ ಅವರು ಅನುಭವಿಸಿದಾಗ ಅವ್ರಿಗೆ ಅದರ ಸುಖ ಗೊತ್ತಾಗುತ್ತೆ. ರೇಖಿನಲ್ಲಿ ಆಗದೇ ಇರುವಂಥ ಕೆಲಸ ಯಾವುದೂ ಇಲ್ಲ. ಆದರೆ ನಿನ್ನೆ ತೊಗೊಬಿಟ್ಟು ಇವತ್ತು ಗಿಡ ಬೆಳೆದ್ಬಿಟ್ಟಿಲ್ಲ ಅಂತ ಅನ್ಕೋಬಾರ್ದು. ಪ್ರತಿಯೊಂದು ಅಷ್ಟೇನೆ ನಾವು ಬೀಜ, ರೇಖಿ ಅಂದರೆ ಬ್ರಹ್ಮಾಂಡದ ಪ್ರಾಣಶಕ್ತಿ. ರೇಖಿ ಅಂದರೆ ಬ್ರಹ್ಮಾಂಡದ ಪ್ರಾಣಶಕ್ತಿ. ಒಂದು ಬೀಜನ ನಾವು ಹಾಕ್ತೀವಿ ಭೂಮಿಗೆ, ಅದು ಎಷ್ಟು ದಿನ ತಗೊಳುತ್ತೆ, ನಾವು ದಿನ ನೀರು ಹಾಕಿ ಗೊಬ್ಬರ ಹಾಕಿ ಇದು ಮಾಡಿದ್ಮೇಲೆ ಅದು ಫಲ ಕೊಡೋಕ್ಕೆ ಎಷ್ಟು ದಿನ ಸಮಯ ತಗೊಳುತ್ತೆ. ಅದೇ ಥರ ನಾವು ನೆನ್ನೆ ತೊಗೊಬಿಟ್ವಿ, ಇವತ್ತು ಮಾಡಿದ್ವಿ, ನಮಗೇನು ಸಮಸ್ಯೆ ಬಗೆಹರಿಲಿಲ್ಲ. ಕೆಲವೊಂದೊಂದು ಮನೆಯಲ್ಲಿ ಈ ನೆಗೆಟಿವ್ ಎನರ್ಜಿ ಇರುತ್ತೆ. ಅಂದರೆ ಅವ್ರ ಮಾತುಗಳು, ಅವರ ನಡವಳಿಕೆಗಳು, ಒಂದು ಕಳ್ಳು ಬುದ್ಧಿ ಆಗಿರ್ಬೋದು, ಒಂದು ಯಾಮರ್ಸ ಬುದ್ಧಿ ಆಗಿರ್ಬೋದು, ಮತ್ತು ಯಾರಾದ್ರೂ ದೃಷ್ಟಿ ದೋಷ ಇರ್ಬೋದು ಆ ಮನೆಗೆ, ಅಥವಾ ಯಾರಾದರೂ ಆವಾಗ ಈ ರೇಖಿನ ಮಾಡೋದು ಸ್ವಲ್ಪ ಸಮಸ್ಯೆನ ಕೊಡುತ್ತೆ. ಯಾಕಂದರೆ ಮನೆಯಲ್ಲೇನೋ ಗಲಾಟೆ, ಗೊಂದಲ, ಕುತ್ಕೊಳ್ಳೋಕ್ಕೆ ಆಗೋದಿಲ್ಲ, ಮತ್ತು ಕಾಲುಗಳು ಒಂಥರ ಮಡಚಿ ಕುತ್ಕೊಳ್ಳೋಕ್ಕೆ ಆಗೋದಿಲ್ಲ, ಅಷ್ಟು ಸಮಸ್ಯೆ ಕೊಡ್ತವೆ. ನಾನು ಇದೆಲ್ಲನೂ ಅನುಭವದಿಂದ ಹೇಳ್ತಾ ಇದ್ದೀನಿ. ನಾನು ಬೇರೆಯವ್ರ ಕಥೆನ ಯಾವುದನ್ನು ತಗೊಂಡಿಲ್ಲ. ಹಾಗಾಗಿ ನನ್ನ ಅನುಭವದಿಂದನೂ ಹೇಳ್ತೀನಿ. ನಾನು ಹೀಲ್ ಮಾಡಿ ಅವ್ರು ಎಷ್ಟು ಗುಣಮುಖವಾಗಿದ್ದಾರೆ ಅಂತ ಅದನ್ನು ಸಹ ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಆವಾಗ ಏನಾದರೂ ನಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂದಾಗ ನಮಗೆ ಕುತ್ಕೊಳ್ಳೋಕೆ ಸಹ ಆಗಲ್ಲ. ಕೈಯಲ್ಲಿ ಏನೋ ಸಂಕಟ ಆಗುತ್ತೆ, ಕಾಲಲ್ಲಿ ಏನೋ ಸಂಕಟ ಆಗುತ್ತೆ, ದೇಹದಲ್ಲೂ ಸಹ ಸಂಕಟ ಆಗುತ್ತೆ. ನಾವು ಅದನ್ನು ಸ್ವಲ್ಪ ಸೈಡಿಗೆ ತೇಳಿ, ಆ ಸಂಕಟ ಅದನ್ನೆಲ್ಲ ನಾವು ಸೈಡಿಗೆ ತೇಳಿ ನಾವು ಕೂತ್ಕೊಂಡು ಒಂದು ಗಟ್ಟಿ ಮನಸ್ಥಿತಿನ ಮಾಡ್ಕೊಂಡು ಮಾಡಿದಾಗ ಅದು ನಮ್ಮಿಂದ ದೂರ ಹೋಗುತ್ತೆ. ಯಾವುದೇ ಸಮಸ್ಯೆನೂ ರೇಖೆಯಿಂದ ಆಗಲ್ಲ ಅಂತ ಅನ್ನುವಂಥದ್ದು ಸುಳ್ಳು. ಆದರೆ ಒಳ್ಳೆ ಮನಸ್ಥಿತಿನ ಇಟ್ಕೊಂಡು ಮಾಡಿದಾಗ ಖಂಡಿತ ರೇಖಿ ಮತ್ತು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾಳೆ. ಆದಷ್ಟು ಹೆಣ್ಮಕ್ಳು ಏನಕ್ಕೆ ಬರಬೇಕು ಅಂತ ನಾನು ಹೇಳ್ತೀನಿ ಅಂತ ಅಂದರೆ, ಹೆಣ್ಮಕ್ಳಿಂದನೇ ತುಂಬ ಸಂಸಾರಗಳು ಅಲ್ಲೋಲ ಕೊಲ್ಲೋಲ ಆಗ್ತವೆ. ಕೆಲವು ಹೆಣ್ಮಕ್ಳು ಏನು ಸಿಗುತ್ತೆ, ನನ್ನ ಉದ್ಧಾರಕ್ಕೋಸ್ಕರ ಏನು ಸಿಗುತ್ತೆ ಅಂತ ಕೇಳ್ತಾ ಇರ್ತವೆ. ಅಂಥ ಹೆಣ್ಮಕ್ಳಿಗೆ ಇದು ತುಂಬ ಒಳ್ಳೆ ವರ್ಕ್ ಆಗುತ್ತೆ. ಅವ್ರ ಜೀವನನೇ ಬದಲಾಯಿಸುತ್ತೆ ಇದು. 1-2 ಲೆವೆಲ್ಲು ನಾವು ಮಾಸ್ಟರ್ ಡಿಗ್ರಿವರೆಗೂ ಹೋದರೂ ಏನು ಅದರಲ್ಲೇನೂ ಲಾಸ್ ಇಲ್ಲ. ನಾವು ಎಷ್ಟು ದುಡ್ಡನ್ನು ಕೊಟ್ಟು ನಾವು ಕಲಿತೀವಿ ಅಷ್ಟು ನಮಗೆ ಬೆನಿಫಿಟ್ ಆಗುತ್ತೆ. ನಾವು ಬೇರೆಯವ್ರಿಗೆ ಮಾಡ್ತೀವಿ ಬಿಡ್ತೀವಿ ಅನ್ನೋದಕ್ಕಿಂತ ಒಂದು ಮನುಷ್ಯ ಹುಷಾರು ತಪ್ಪಿ ಮಲಿಕಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ನಾವು ಒಂದು ರೇಖಿನ ತಳದಿಂದ ಬುಡದವರೆಗೂ ತಗೋಬೇಕು ಅಂತಂದರೆ ಅಷ್ಟೇ ಬರುತ್ತೆ, 1 ಲಕ್ಷನೇ ಬರುತ್ತೆ. ಆವಾಗ ನಾವು ಜೀವನ ಪರ್ಯಂತ ನಾವು ಚೆನ್ನಾಗಿರ್ತೀವಿ. ಮತ್ತು ನಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದ್ದಾಗ ನಾವು ಹೀಲ್ ಮಾಡ್ತಿರ್ತೀವಿ. ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಒಂದು ದಾರಿನಲ್ಲಿ ಹೋಗುವಾಗ ಮಾಡುವಾಗ ಅದರ ಒಳಗಡೆ ಬಂದಾಗ ಗೊತ್ತಾಗುತ್ತೆ. ಸ್ನೇಹಿತರೆ, ನಿಮ್ಮ ಮನೆ ಜನಕ್ಕೆ ಅವರು ತಗೊಂಡಿಲ್ಲ ಅಂದರೂ, ಬೇರೆಯವ್ರು ತಗೊಂಡಿಲ್ಲ ಅಂದ್ರೂ ಸಹ ನೀವು ಹೇಗೆ ಸೆಕ್ಯೂರ್ ಮಾಡಬೇಕು ಅವರನ್ನು ಅನ್ನೋದು ಆ ರೇಖಿ ಒಳಗಡೆ ನೀವು ಇನ್ವಾಲ್ವ್ ಆದಾಗ ಬರುತ್ತೆ. ಕೆಲವರೆಲ್ಲರೂ ಏನೇನೋ ಮೂಢನಂಬಿಕೆಗಳನ್ನ ಹೇಳ್ತಾರೆ. ನಮಗೆ ಇದು ಅರಿವಿರಲಿಲ್ಲ, ನಾವು ಹೋಗಿ ತೊಗೊಬಿಟ್ವೇನೋ, ತಪ್ಪಾಯ್ತೇನೋ. ಯಾವುದೇ ಕಾರಣಕ್ಕೂ ಯಾವುದೇ ಥರ ತಪ್ಪಾಗಲ್ಲ. ರೇಖಿ ತಗೋಬೇಕು, ತಗೊಂಡು ಅದಕ್ಕೆ ಬೀಜ ಹಾಕಿದ್ದೀವಿ, ನಾವು ಬೆಳೆಸ್ತಾ ಇದ್ದೀವಿ ಅಂತ ಬೆಳೆಸ್ಬೇಕು. ಅಕಸ್ಮಾತ್ ನೀವು ರೇಖಿ ತಗೊಂಡು ನೀವು ಮಾಡಲಿಲ್ಲ ಅಂತಂದರೆ ಬೀಜನ ತಗೊಂಡು ಒಣ ಭೂಮಿಗೆ ಹಾಕಿರ್ತೀರ, ನೀರು ಹಾಕಿರಲ್ಲ, ಏನಿರಲ್ಲ, ಹಾಗೆ ಸುಟ್ಟೋಗುತ್ತೆ. ಅದ್ರ ಫಲ ವಿಫಲ ನಿಮಗೆ ಗೊತ್ತಾಗಲ್ಲ. ಅಷ್ಟು ಬಿಟ್ಟರೆ ರೇಖೆಯಿಂದ ಯಾರಿಗೇನು ಸಮಸ್ಯೆ ಅಂತೂ ಬರಲ್ಲ. ತಗೊಂಡು ಅದನ್ನು ದಿನ ಮಾಡಿದಾಗ ತುಂಬ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ.
ತುಂಬ ಅನುಕೂಲ ಇದೆ, ತುಂಬ ಬೆನಿಫಿಟ್ ಇದೆ ಅದರಿಂದ. ಅದನ್ನು ಒಂದು ವಿಡಿಯೋದಲ್ಲಿ ಫುಲ್ ವಿಶ್ಲೇಷಣೆ ಮಾಡುವಷ್ಟು ಸಾಕಾಗೋದೇ ಇಲ್ಲ. 2-3 ದಿನ ಹೇಳಿದ್ರೂ ಸಹ ವಿಡಿಯೋ ಅದನ್ನು ಪೂರ್ತಿ ಮುಗಿಸೋಕ್ಕಾಗೋದಿಲ್ಲ. ನಾನು ಆವಾಗ ಇದನ್ನೇ ವಿಡಿಯೋ ಮಾಡ್ತೀನಿ. ಮತ್ತು ನಾನು ಅತಿ ಶೀಘ್ರದಲ್ಲೇ 1ನೇ ಲೆವೆಲ್ದು ಇದು ಕ್ಲಾಸ್ ಮಾಡಬೇಕು ಅಂತಲೂ ಮಾಡ್ತಾಯಿದ್ದೀನಿ. ಅತಿ ಶೀಘ್ರದಲ್ಲೇ ಮಾಡ್ತೀನಿ. ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ ನಾನು. ಅಕಸ್ಮಾತ್ ನನ್ನ ವಿಡಿಯೋ ನೋಡಿದವರು ಯಾರಾದರೂ ನಿಮಗೆ ಆಸೆ ಇದ್ದರೆ ನಾನು ಇಲ್ಲಿ ಕೆಳಗೆ ನನ್ನ ನಂಬರ್ ಹಾಕಿರ್ತೀನಿ. ಆ ನಂಬರ್ಗೆ ಮೆಸೇಜ್ ಮಾಡಿರಿ. ಅದು ಇಷ್ಟು ಅಂತ ಇರುತ್ತೆ, ಒಂದು 100 ಜನದಲ್ಲಿ ಅಷ್ಟೇ ಇರುತ್ತೆ. ಅದ್ರ ಮೇಲೆ ಆದರೆ ನಾವು ಕ್ಲಾಸಸ್ನ ಇದು ಮಾಡೋಕ್ಕಾಗಲ್ಲ. 1000 ಜನಕ್ಕೆ ತೊಗೊಳ್ಳೋ ಅಷ್ಟು ದೊಡ್ಡದು ಇದಾಗಿಲ್ಲ. 100 ಜನ ಆಗೋಗ್ಬಿಟ್ರೆ ಫಿಲ್ ಆದರೆ ಅದು ಎರೇಜ್ ಬಂದ್ಬಿಡುತ್ತೆ. ಹಂಗಾಗಿ ಯಾರಾದ್ರೂ ಕಲಿಯೋಕ್ಕೆ ಆಸಕ್ತಿ ಉಳ್ಳ ಹೆಣ್ಮಕ್ಳುಗಳು ಖಂಡಿತ ನನಗೆ ಮೆಸೇಜ್ ಮಾಡಿ. ಹೆಣ್ಮಕ್ಳು ಅಂತ ಹೇಳ್ತೀನಿ, ಗಂಡು ಮಕ್ಕಳು ಸಹ ಓಕೆನೇ, ಟೈಮ್ ಇರೋರು. ಇವಾಗ ಎಷ್ಟೋ ಜನ, ತುಂಬ ಜನ ಯಾರು ನೋಡಿದ್ರು ಸ್ಟ್ರೋಕ್ ಆಗಿದೆ ಅಂತ ಗಂಡು ಮಕ್ಕಳಿಗೆ ಜಾಸ್ತಿ ಇದೆ. ಹಂಗಾಗಿ ಅವರು ನಡೆಯೋದು, ಕಾಲಾಗಿರ್ಬೋದು, ಕೈ ಆಗಿರ್ಬೋದು, ತುಂಬ ಸಮಸ್ಯೆ ಆಗುತ್ತೆ. ಈ ಥರ ಒಂದು ಮನೆಯಲ್ಲಿ ಒಂದು ರೇಖಿ ವಿದ್ಯಾರ್ಥಿ ಉಟ್ಕೊಂಡ್ರೆ ಅವ್ರ ಮನೆಗೆ ಡಾಕ್ಟ್ರು ಅವ್ರ ಮನೆಯಲ್ಲಿ ಇದ್ದಾರೆ ಅನ್ನೋಂಥ ಪರಿಸ್ಥಿತಿ ಬರುತ್ತೆ ಸ್ನೇಹಿತರೆ. ಹಂಗಾಗಿ ಯಾರಾದರೂ ನನ್ನ ವಿಡಿಯೋನ ಶೇರ್ ಮಾಡಿ ಆದಷ್ಟು. ನಿಮ್ಮ ಫ್ರೆಂಡ್ಸು ಮತ್ತು ಫ್ರೆಂಡ್ ಸರ್ಕಲು, ಫ್ಯಾಮಿಲಿ ಸರ್ಕಲು, ಯಾರಿಗೆ ಆಸಕ್ತಿ ಇದೆ ಅವರು ನನಗೆ ಮೆಸೇಜ್ ಮಾಡಲಿ. ನಾನು ಫ್ರೀ ಕ್ಲಾಸನ್ನು ಮಾಡ್ತೀನಿ. ದೀಕ್ಷೆನೂ ಫ್ರೀಯಾಗಿ ಕೊಟ್ಟು ಮತ್ತು ಕ್ಲಾಸಸ್ಸನ್ನು ಸಹ 1 ತಿಂಗಳು, ಕೆಲವರು ಮುಕ್ತರಾಗಿರ್ತಾರೆ, ಅವ್ರಿಗೆ ಅರಿವಿರೋದಿಲ್ಲ ಅಂಥವ್ರಿಗೆ ನಾನು ಫ್ರೀಯಾಗಿ 1 ತಿಂಗಳು ಕ್ಲಾಸು ಸಹ ಮಾಡಿಕೊಡ್ತೀನಿ. ಟೈಮ್ನ ನಿಗದಿ ಮಾಡ್ತೀನಿ ಮತ್ತು ಡೇಟನ್ನು ಸಹ ನಿಗದಿ ಮಾಡ್ತೀನಿ. ಆದಷ್ಟು ಮೆಸೇಜ್ ಎಷ್ಟು ಬೇಗ ಬರುತ್ತೆ, ಎಷ್ಟು ಬೇಗ ಕ್ಲೋಸ್ ಆಗುತ್ತೆ ಅದನ್ನು ನೋಡಿ ನಾನು ಟೈಮ್ನ ಡಿಸೈಡ್ ಮಾಡಿ ಹಿಂಗೆ ವಿಡಿಯೋ ಹಾಕ್ತೀನಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ಆಸಕ್ತಿ ಉಳ್ಳ ಹೆಣ್ಮಕ್ಳು, ಗಂಡು ಮಕ್ಕಳು ನನಗೆ ಮೆಸೇಜ್ ಮಾಡಿ ಈ ನನ್ನ ವಿಡಿಯೋನ ಆದಷ್ಟು ಬೇಗ ಎಲ್ಲರ ಜನಕ್ಕೂ ಶೇರ್ ಮಾಡಿರಿ. 18 ಎಷ್ಟು ಇದಕ್ಕೆ ಏಜಿನ ಲಿಮಿಟ್ ಇಲ್ಲ. ಎಲ್ಲರೂ ಒಂದು 9 ವರ್ಷದ ಮೇಲೆ 60 ವರ್ಷ 70 ವರ್ಷ ಇದಕ್ಕೆ ಏಜಿನ ಲಿಮಿಟ್ ಇಲ್ಲ. ಆದರೆ ಮಕ್ಕಳುಗಳಿಗೆ ಮಾಡ್ಕೊಳ್ಳೋಕೆ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ 9 ವರ್ಷ ಅದನ್ನು ಒಂದು ಲಿಮಿಟ್ ಮಾಡ್ತೀವಿ. ಹಂಗಾಗಿ ಯಾರಾದರೂ ಆಗ್ಬೋದು, ಆಸಕ್ತಿ ಇರೋರು ದಯವಿಟ್ಟು ಮೆಸೇಜ್ ಮಾಡಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ವಿಡಿಯೋ ನೋಡಿದ್ದು ಧನ್ಯವಾದ.